ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ರಾಜಕಾರಣಿಗಳಿಗೆ ಎದುರುತ್ತಿರುವ ಪೊಲೀಸರು. ಪೊಲೀಸರಿಗೆಲ್ಲ ಎದುರ್ತಾ ಇರೋದು, ರಾಜಕಾರಣಿಗಳಿಗೆ ಎದುರುತ್ತಿರುವ ಪೊಲೀಸರು. ಏನು ವಿಚಾರ? ಚಿಕ್ಕಬಳ್ಳಾಪುರ ಜಿಲ್ಲೆ ಹೆಂಗ ಆಗೋಗಿದೆ ಅಂದ್ರೆ, ಇತ್ತ ಅದು ರಾಜ್ಯನೂ ಅಲ್ಲ ರಾಜಧಾನಿ ಅಲ್ಲ, ಹಂಗಾಗೋಗಿದೆ. ಈ ಗಡಿ ಭಾಗದಲ್ಲಿ ಇದೀವಲ್ಲ, ಈ ವಿಚಾರಕ್ಕೆ ಈ ಪೊಲೀಸರ ವ್ಯವಸ್ಥೆ ಆಗಿದೆ ಅಂದ್ರೆ, ಇಲ್ಲ ಅವ್ರು ಇಲ್ಲಿಗೆ ಬಂದು ಇವ್ರಿಗೆ ದುಡ್ಡು ಕೊಡಕ್ಕಂತೇಳಿ ರಾಜಕಾರಣಿಗಳಿಗೆ ಅವ್ರ ಕೆಲಸ ಮಾಡ್ಕೊಂಡಿದಾರೋ, ಅಥವಾ ಅವರೇ ದುಡ್ಡು ಮಾಡ್ಬೇಕಂತೇಳಿ ಅವ್ರ ಕೆಲಸ ಮಾಡ್ತಾ ಇದಾರೋ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಎಂತ ಈಗ ಒಂದು ಸ್ಟೇಜ್ ಅಂದ್ರೆ ಒಂದು ಕೋಟಿ 50 ಲಕ್ಷ ಈ ಮಟ್ಟದಲ್ಲಿ ಇದ್ರೆ ಮಾತ್ರನೇ ಅವರು ಕಳ್ಳರನ್ನ ಹಿಡಿತಕ್ಕಂಥ ವಿಚಾರಗಳು, ಅಥವಾ ಅವ್ರಿಗೇನಾರು ಕಮಿಟ್ಮೆಂಟ್ ಆಗಿರ್ಬೇಕು ಏನೋ ಗೊತ್ತಿಲ್ಲ ನಮಗೆ. ಯಾಕೆ ಅಂದ್ರೆ, ಬಾಗೇಪಲ್ಲಿ ತಾಲೂಕಿನಲ್ಲಿ ಇತ್ತೀಚೆಗೆ ನಡೀತಾನೆ ಇದೆ, ಸುಮಾರು ವರ್ಷಗಳು ನಡೀತಾ ಇದೆ. ಇವಾಗ ಮೊದಲೆಲ್ಲ ರಾತ್ರಿ ನಡೀತಿತ್ತಾನೆ, ಇವಾಗ ಹಗಲಲ್ಲಿ ಕೂಡ ಈ ಗಣಿಗಾರಿಕೆ ಕೆಲಸಗಳು ಕೂಡ ನಡೀತಾ ಇದೆ. ಅದರಲ್ಲಿ ಈ ಅಕ್ರಮವಾಗಿ ಗಣಿಗಾರಿಕೆ ಕಲ್ಲುಗಳನ್ನ ಸಾಗಿಸ್ತಕ್ಕಂಥದ್ದು, ದಿಂಬುಗಳು ನೋಡ್ಬೇಕು ನೀವು. ಈ ಸಾರ್ವಜನಿಕರ ರಸ್ತೆಯಲ್ಲಿ 20 ಟನ್ ವೆಯ್ಟ್ ಇರ್ತಕ್ಕಂಥ ವೆಹಿಕಲ್ಗಳು ಸುತ್ತಬೇಕು ಅಥವಾ ತಿರುಗಾಡಬೇಕು ಅಂತ ರೂಲ್ಸು ರೆಗ್ಯುಲೇಷನ್ಸ್ ಇದ್ರೆ, ಇಲ್ಲಿ 60 ಟನ್ ಮೇಲೆ ಇರ್ತಾವಂಥ ಕಲ್ಲುಗಳು. ಅವನ್ನ ಹಾಕೊಂಡು, ಅದು ಹಗಲಲ್ಲೇನೆ, ಕೇಳೋರಿಲ್ಲ ಮಾತಾಡೋರಿಲ್ಲ ಏನಿಲ್ಲ. ಆ ಕಲ್ಲುಗಳನ್ನ ತಡಿಲಿಕ್ಕೆ ಅವ್ರ ಹತ್ರ ಪರ್ಮಿಷನ್ ಇದೆಯೋ ಇಲ್ಲೋ ಅವು ಇಲ್ಲ. ವೆಹಿಕಲ್ ಪರ್ಮಿಷನ್ ಒಂದು ಕೊಟ್ಟಿದ್ರೆ 2-3 ಅವರು ಸಾಗಿಸ್ತಾರೆ ಲೋಡ್ಗಳು ಹಾಕೊಂಡು. ಇಲ್ಲ ಅದಕ್ಕೂ ಇದೆಯೋ ಇಲ್ವೋ ಗೊತ್ತಿಲ್ಲ. ಇವ್ರು ಪೊಲೀಸರು ಅದನ್ನೇನು ನೋಡಿದ್ರೋ ಇಲ್ಲೋ ಅದು ಕೂಡ ಯಾರ ಗಮನಕ್ಕೂ ಬಂದಿಲ್ಲ. ಆದರೆ ಈ ರಾತ್ರಿ ಏನಾದರೂ ಅಥವಾ ನೈಟ್ ಹೋಗ್ತಾ ಇದ್ರಂತ ಗಸ್ತ್ ಆಗ್ತಾರಲ್ಲ,